Dear students, constitutional safeguards and affirmative action for women. ಇವತ್ತು ನಾವು ಮಹಿಳೆಯರಿಗಾಗಿ ನೀಡಲಾಗಿರುವ ಸಂವಿಧಾನಾತ್ಮಕ ರಕ್ಷಣಾ ಕ್ರಮಗಳು ಹಾಗೂ ಸಕಾರಾತ್ಮಕವಾದಂತಹ ಕಾರ್ಯಕ್ರಮಗಳ ಬಗ್ಗೆ ಚರ್ಚಿಸೋಣ. The principles of gender equality is enshrined in the Indian Constitution in its preamble, fundamental rights, fundamental duties, and directive principles. The Constitution of India guarantees every individual the right to dignity and a life free of discrimination. ಭಾರತದ ಸಂವಿಧಾನದಲ್ಲಿ ತನ್ನ ಪ್ರಸ್ತಾವನೆಯಲ್ಲಿ ಹೇಳಿರುವಂತೆ ದೇಶದ ಎಲ್ಲ ಪ್ರಜೆಗಳಿಗೆ ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು ಹಾಗೂ ರಾಜ್ಯನೀತಿ ತತ್ವಗಳಲ್ಲಿ ಯಾವುದೇ ಲಿಂಗ ಸಮಾನತೆಯನ್ನು ಮಾಡದೆ ಅವರಿಗೆ ಸಮಾನತೆಯನ್ನು ಒದಗಿಸಲಾಗುವುದು ಎಂದು ಹೇಳಿದೆ. ಅದರ ಪ್ರಕಾರವಾಗಿ ಮಹಿಳೆಯರ ಶೋಷಣೆಯನ್ನು ತಪ್ಪಿಸಿ ಅವರಿಗೆ ಸಮಾನತೆ, ಸಾಮಾಜಿಕ ನ್ಯಾಯವನ್ನು ಒದಗಿಸುವ ಹಿನ್ನೆಲೆಯಲ್ಲಿ ಕೆಲವೊಂದು ವಿಧಿಗಳನ್ನು ನೀಡಲಾಗಿದೆ. ಸೊ ವಿ ಕ್ಯಾನ್ ಲಿಸ್ಟ್ ಔಟ್ ಸಮ್ ಕಾನ್ಸ್ಟಿಟ್ಯೂಷನಲ್ ಸೇಫ್ ಗಾರ್ಡ್ಸ್ ಫಾರ್ ವುಮೆನ್. ಫಸ್ಟ್ ಒನ್ ಈಸ್ ಆರ್ಟಿಕಲ್ 14 that says that Constitution assures equality before law to all citizens including women. ಮಹಿಳೆಯರನ್ನು ಒಳಗೊಂಡಂತೆ ಪ್ರತಿಯೊಬ್ಬರಿಗೂ ಕೂಡ ಸಾಮಾಜಿಕ ನ್ಯಾಯವನ್ನು ಒದಗಿಸುವಂತಹ ಮತ್ತು ಭಾರತೀಯರಿಗೆ ಸಮಾನತೆಯನ್ನು ಒದಗಿಸ್ತಕ್ಕಂಥ ಭರವಸೆಯನ್ನು ನೀಡಿದೆ. ಆರ್ಟಿಕಲ್ 15(1) it ensures that no discrimination be made against its citizens on the basis of caste, class, race, sex, place of birth or region. 1ನೇ ವಿಧಿಯಲ್ಲಿ ಹೇಳಿರುವಂತೆ ಜಾತಿ, ಮತ, ಧರ್ಮ, ಪಂಥ, ಜನಾಂಗ, ಲಿಂಗ, ಜನ್ಮಸ್ಥಳ ಇವುಗಳ ಆಧಾರದ ಮೇಲೆ ಯಾವುದೇ ಪ್ರಜೆಗೆ ಪಕ್ಷಪಾತವನ್ನು ನೀಡಲಾಗುವುದಿಲ್ಲ ಎಂಬ ಭರವಸೆಯನ್ನು ನೀಡುತ್ತದೆ. ಥರ್ಡ್ ಒನ್ ಈಸ್ ಆರ್ಟಿಕಲ್ 15(2). It doesn't impose conditions on its citizens to make use of any public places or any institutions in society on the basis of sex, race, caste, religion, etc. ಸೊ ಮತ, ಜನಾಂಗ, ಜಾತಿ, ಧರ್ಮ ಇವುಗಳ ಆಧಾರದ ಮೇಲೆ ಸಾರ್ವಜನಿಕವಾಗಿ ಸಿಗುವಂತಹ ಯಾವುದೇ ಪ್ರದೇಶಗಳನ್ನು ಬಳಸದಂತೆ ಅದರ ಮೇಲೆ ಅನರ್ಹತೆಯನ್ನು ಹೇರುವಂತಿಲ್ಲ ಎಂದು ಹೇಳುತ್ತದೆ. ಆರ್ಟಿಕಲ್ 15(3)ನಲ್ಲಿ it recommends the states to make certain special arrangements in order to provide protection to women and children. ಹಾಗೆಯೇ ಇದರಲ್ಲಿ ಮಹಿಳೆಯರು ಮತ್ತು ಮಕ್ಕಳನ್ನು ಒಳಗೊಂಡಂತೆ ಅವರಿಗೆ ಕಲ್ಯಾಣ ಕಾರ್ಯಕ್ರಮಗಳು ಹಾಗೂ ರಕ್ಷಣೆಯನ್ನು ನೀಡುವಂತಹ ದೃಷ್ಟಿಯಿಂದ ರಾಜ್ಯಕ್ಕೆ ವಿಶೇಷವಾದಂತಹ ಅವಕಾಶಗಳನ್ನು ದೊರಕಿಸ್ಕೊಟ್ಟಿದೆ. ಫಿಫ್ತ್ ಒನ್ ಈಸ್ ಆರ್ಟಿಕಲ್ 16. No discrimination to be made by the state against the citizens including women while providing jobs. ಉದ್ಯೋಗ ನೀಡುವಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಲ್ಲಿ ಮಹಿಳೆಯರಿಗೆ ಮಹಿಳೆಯರನ್ನು ಎಲ್ಲ ನಾಗರಿಕರಿಗೆ ನೀಡುವಂತೆ ಉದ್ಯೋಗದಲ್ಲಿ ಅವಕಾಶಗಳನ್ನು ನೀಡಲಾಗುವುದು ಎಂಬ ಭರವಸೆಯನ್ನು ನೀಡಲಾಗುತ್ತೆ. ಆರ್ಟಿಕಲ್ 13(a) to ensure a policy of providing the minimum necessities of life to the citizens without discrimination between men and women. ಮಹಿಳೆಯರು ಮತ್ತು ಪುರುಷರನ್ನು ಯಾವುದೇ ಭೇದವಿಲ್ಲದೆ ರಾಜ್ಯದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ತನ್ನ ಜೀವನಕ್ಕೆ ಬೇಕಾದಂಥ ಅವಶ್ಯಕತೆಗಳನ್ನು ನೀಡುವಂತಹ ಒಂದು ಸಾಧನಗಳನ್ನು ಒದಗಿಸುವ ರೀತಿಯಲ್ಲಿ ಯಾವುದೇ ವ್ಯತ್ಯಾಸಗಳನ್ನು ಮಾಡುವುದಿಲ್ಲ ಎಂದು ಭರವಸೆ ನೀಡುತ್ತದೆ. ಹಾಗೆಯೇ ಆರ್ಟಿಕಲ್ 13(d)ನಲ್ಲಿ ಇಟ್ ಫಿಕ್ಸಿಂಗ್ ಈಕ್ವಲ್ ರೆಮ್ಯುನರೇಷನ್ ಫಾರ್ ಈಕ್ವಲ್ ವರ್ಕ್ ವಿತೌಟ್ ಡಿಸ್ಕ್ರಿಮಿನೇಟಿಂಗ್ ಬಿಟ್ವೀನ್ ಮೆನ್ ಆ್ಯಂಡ್ ವುಮನ್. 39(d) ವಿಧಿಯಲ್ಲಿ ಪುರುಷರಿಗೆ ಮತ್ತು ಮಹಿಳೆಯರಿಗೆ ಒಳಗೊಂಡಂತೆ ಯಾವುದೇ ಲಿಂಗ ಭೇದವನ್ನು ಎಣಿಸದೆ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ನೀಡಲಾಗುವುದು ಎಂಬ ಭರವಸೆಯನ್ನು ನೀಡಲಾಗಿದೆ. ಆರ್ಟಿಕಲ್ 42. The state to make provision for securing just and human conditions of work and for maternity relief. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಮಾನವೀಯ ಹಿನ್ನೆಲೆಯಲ್ಲಿ ಮಹಿಳೆಯರಿಗೆ ಕೆಲಸ ಮಾಡುವ ಸಂದರ್ಭದಲ್ಲಿ ಅವರಿಗೆ ಮಹಿಳಾ ಉದ್ಯೋಗಿಗಳಿಗೆ ಹೆರಿಗೆ ಸೌಲಭ್ಯವನ್ನು ನೀಡುವಂತಹ ಒಂದು ಹಕ್ಕನ್ನು ನೀಡಲಾಗಿದೆ. ಆರ್ಟಿಕಲ್ 46. The state to promote with special care the educational and economic interest of weaker sections of the people and to protect them from social justice
injustice and all form of exploitation. ಆರ್ಟಿಕಲ್ 46ರ ಪ್ರಕಾರ ಶೈಕ್ಷಣಿಕ ಆರ್ಥಿಕ ಹಿತಾಸಕ್ತಿಗಳಿಗೆ ಸಂಬಂಧಪಟ್ಟಂತೆ ರಾಜ್ಯ ತನ್ನ ಪ್ರಜೆಗಳಿಗೆ ಮತ್ತು ಅದರಲ್ಲೂ ಸ್ತ್ರೀಯರನ್ನು ಒಳಗೊಂಡಂತೆ ಎಲ್ಲ ದುರ್ಬಲ ವರ್ಗದವರಿಗೂ ಕೂಡ ಶೈಕ್ಷಣಿಕ ಆಸಕ್ತಿಗಳನ್ನು ಅಥವಾ ಅವರಿಗೆ ಶೈಕ್ಷಣಿಕವಾದಂಥ ಸೌಲಭ್ಯಗಳನ್ನು ನೀಡುವಂತಹ ವಿಶೇಷ ಅವಕಾಶಗಳನ್ನು ಕಲ್ಪಿಸ್ಕೊಟ್ಟಿದೆ. ಇದರ ಮೂಲಕ ಸಾಮಾಜಿಕ ನ್ಯಾಯವನ್ನು ಒದಗಿಸ್ತಕ್ಕಂಥ ಕೆಲಸವನ್ನು ಇದು ಮಾಡಿದೆ ಎನ್ನುವ ಭರವಸೆಯನ್ನು ನೀಡುತ್ತೆ. ಹಾಗೆಯೇ ಆರ್ಟಿಕಲ್ 47, ದ ಸ್ಟೇಟ್ ಟು ರೈಸ್ ದ ಲೆವೆಲ್ ಆಫ್ ನ್ಯೂಟ್ರಿಷನ್ ಆ್ಯಂಡ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಟು ಇಟ್ಸ್ ಪೀಪಲ್. ತನ್ನ ರಾಜ್ಯದಲ್ಲಿ ವಾಸ ಮಾಡ್ತಾ ಇರತಕ್ಕಂತಹ ಎಲ್ಲ ಪ್ರಜೆಗಳಿಗೆ ಆರೋಗ್ಯವನ್ನು ಸುಧಾರಿಸುವಂತಹ ಅವರ ಜೀವನ ಮಟ್ಟವನ್ನು ಉನ್ನತೀಕರಿಸೋಕ್ಕೆ ಬೇಕಾಗುವಂತಹ ಪ್ರಯತ್ನಗಳನ್ನು ರಾಜ್ಯವು ಕ್ರಮಗಳನ್ನು ತೆಗೆದುಕೊಳ್ಳಿಕ್ಕೆ ಆರ್ಟಿಕಲ್ 47ರಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದೆ. ಆರ್ಟಿಕಲ್ 15A and E, it promoting harmony and fraternity among people and doing away with all the humiliation customs in respect of women. 51A ಮತ್ತು E ಮಹಿಳೆಯರಿಗೆ ಅವರ ಅವಹೇಳನ ಇಲ್ಲ ಎಂಬ ಭರವಸೆಯನ್ನು ನೀಡುತ್ತೆ. ಭಾರತದ ಒಂದು ಜನಸಮುದಾಯದಲ್ಲಿ ಅವರು ಮಹಿಳೆಯರು ಅವರಿಗೆ ಅವಹೇಳನಕಾರಿಯಾದಂತಹ ಯಾವುದೇ ಪದ್ಧತಿಗಳಿದ್ದರೂ ಕೂಡ ಅದನ್ನು ತ್ಯಜಿಸಲಿಕ್ಕೆ ಅವರಿಗೆ ಭರವಸೆಯನ್ನು ಕೊಡುತ್ತೆ. ಆರ್ಟಿಕಲ್ 243D(4) 1/3 ಆಫ್ ರಿಸರ್ವೇಷನ್ ಫಾರ್ ವುಮೆನ್ ಇನ್ ದಿ ಪ್ರೆಸಿಡೆನ್ಷಿಯಲ್ ಪೋಸ್ಟ್ ಆಫ್ ಪಂಚಾಯತ್ಸ್. ಆ್ಯಂಡ್ ಆರ್ಟಿಕಲ್ 243T(3) 1/3 ಆಫ್ ರಿಸರ್ವೇಷನ್ ಫಾರ್ ವುಮೆನ್ ಇನ್ ದಿ ಮುನ್ಸಿಪಾಲಿಟೀಸ್. ಈ ಎರಡು ಆರ್ಟಿಕಲಲ್ಲಿ ಹಾಗೆಯೇ 243D(3) 1/3 ಆಫ್ ರಿಸರ್ವೇಷನ್ ಫಾರ್ ವುಮೆನ್ ಇನ್ ಆಲ್ ಗ್ರಾಮ ಪಂಚಾಯತ್ ಲೆವೆಲ್. ಪಂಚಾಯಿತಿ ಹಂತದಲ್ಲಿ ಮಹಿಳೆಯರಿಗೆ 1/3 ಮಹಿಳಾ ಮೀಸಲಾತಿಯನ್ನು ಕೊಡುವಂತಹ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿದೆ. ಹಾಗೆಯೇ 243D(4) 1/3 ಮಹಿಳೆಯರಿಗೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಸ್ಥಾನಗಳಲ್ಲಿ ಅವರಿಗೆ ಮೀಸಲಾತಿಯನ್ನು ಒದಗಿಸಿಕೊಡುವಂಥ ಭರವಸೆಯನ್ನು ನೀಡಿದೆ. ಹಾಗೆ 243T(3) 1/3 ಮಹಿಳೆಯರಿಗೆ ಮುನ್ಸಿಪಾಲ್ಟೀಸ್ಗಳಲ್ಲಿ ಅಥವಾ ಪುರಸಭೆಗಳಲ್ಲಿ ಅವರಿಗೆ ಮೀಸಲಾತಿಯನ್ನು ಕೊಡುವಂತಹ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿದೆ. ಆರ್ಟಿಕಲ್ 243(4) ರಿಸರ್ವೇಷನ್ ಫಾರ್ ವುಮೆನ್ ಇನ್ ದಿ ಪ್ರೆಸಿಡೆನ್ಷಿಯಲ್ ಪೋಸ್ಟ್ಸ್ ಆಫ್ ದಿ ಟೌನ್ ಮುನ್ಸಿಪಲ್ಸ್. 1/3 ಮಹಿಳೆಯರಿಗೆ ಪುರಸಭೆಯ ಅಧ್ಯಕ್ಷ ಸ್ಥಾನಗಳಲ್ಲಿ ಮೀಸಲಾತಿಯನ್ನು ಒದಗಿಸುವಂಥದ್ದು ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳನ್ನು ಒಳಗೊಂಡಂತೆ ಈ ಎಲ್ಲ ಪಂಚಾಯತ್ ರಾಜ್ ವ್ಯವಸ್ಥೆಯ ಹಂತದಲ್ಲಿ ಇರ್ತಕ್ಕಂತಹ ಜಿಲ್ಲಾ ಪಂಚಾಯಿತಿ, ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಪುರಸಭೆ, ನಗರಸಭೆ, ನಗರ ಪಾಲಿಕೆ, ಮಹಾನಗರ ಪಾಲಿಕೆ ಇವುಗಳಲ್ಲೆಲ್ಲದರಲ್ಲೂ ಕೂಡ 1/3 ಮಹಿಳಾ ಮೀಸಲಾತಿಯ ಕೊಡುವಂತಹ ಭರವಸೆಯನ್ನು ಕೊಡೋದ್ರ ಮೂಲಕ ರಾಜಕೀಯದಲ್ಲಿ ಮಹಿಳೆಯರಿಗೆ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿದೆ. ಆ್ಯಂಡ್ ವಿ ಕ್ಯಾನ್ ಲಿಸ್ಟ್ ಔಟ್ ಸಮ್ ಅಫರ್ಮೇಟಿವ್ ಆ್ಯಕ್ಷನ್ಸ್. The independent Indian government has taken a number of affirmative actions in the sectors of health, education, employment, reservation in the political field, rural and urban development, and so on. Some of them may be explained here. Affirmative actions first one is welfare of women through legislations. ಕಾನೂನುಗಳ ಮೂಲಕ ಮಹಿಳೆಯರಿಗೆ, ಶಾಸನಗಳ ಮೂಲಕ ಮಹಿಳೆಯರಿಗಾಗಿ ಕೆಲವೊಂದು ಉನ್ನತೀಕರಿಸ್ತಕ್ಕಂತಹ ಅಥವಾ ಅವರ ಕಲ್ಯಾಣಕ್ಕಾಗಿ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ. ಅದರಲ್ಲಿ ಮೊದಲನೇದಾಗಿ ವಿವಾಹ ವಿಚ್ಛೇದನ ಕಾಯ್ದೆ ಇರ್ಬೋದು, ವಿಶೇಷ ವಿವಾಹ ಕಾಯ್ದೆ 1954, ದ ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟ್ ಇನ್ 1954, ಹಿಂದೂ ವಿವಾಹ ಕಾಯ್ದೆ 1955, ದ ಹಿಂದೂ ಮ್ಯಾರೇಜ್ ಆ್ಯಕ್ಟ್ 1955, ಕಾನೂನು ಬದ್ಧವಾದಂಥ ಹಿಂದೂ ವಿವಾಹಕ್ಕೆ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥ ಕಾಯ್ದೆಗಳು, ವಿಚ್ಛೇದನಕ್ಕೆ ಅವಕಾಶವಿರತಕ್ಕಂತಹ ಕಾಯ್ದೆಗಳಿರಬಹುದು. ಹಿಂದೂ ಉತ್ತರಾಧಿಕಾರತ್ವ ಕಾಯ್ದೆ 1956, ದ ಹಿಂದೂ ಸಕ್ಸೆಷನ್ ಆ್ಯಕ್ಟ್ 1956, ಹಿಂದೂ ದತ್ತು ಮತ್ತು ಜೀವನಾಂಶ ಕಾಯ್ದೆ, ದ ಹಿಂದೂ ಅಡಾಪ್ಷನ್ ಆ್ಯಂಡ್ ಮೇಂಟೆನೆನ್ಸ್ ಆ್ಯಕ್ಟ್ 1956. ಈ ಎಲ್ಲ ಕಾಯ್ದೆಗಳು ಮಹಿಳೆಯರಿಗೆ ಅವರ ಪರವಾಗಿ ಮಹಿಳೆಯರಿಗೆ ಯಾವುದೇ ಅವರ ಶೋಷಣೆಯನ್ನು ತೊಲಗಿಸ್ತಕ್ಕಂತಹ ಕೆಲಸವನ್ನು ಈ ಕಾಯ್ದೆಗಳು ಮಾಡಿಕೊಟ್ಟಿವೆ.
ಹಾಗೆ ಸ್ತ್ರೀಯರಿಗೆ ಆಸ್ತಿಯ ಹಕ್ಕನ್ನು ದಯಪಾಲಿಸ್ತಕ್ಕಂಥದ್ದು ಹಿಂದೂ ಉತ್ತರಾಧಿಕಾರತ್ವದ ಕಾಯ್ದೆ ಇರಬಹುದು. ಹಿಂದೂ ದತ್ತು ಮತ್ತು ಜೀವನಾಂಶ ಕಾಯ್ದೆಯಲ್ಲಿ ಪತಿಯಿಂದ ವಿಚ್ಛೇದನಕ್ಕೆ ಒಳಗಾದಂತಹ ಪತಿ ಜೀವನಾಂಶವನ್ನು ಪಡೆಯುವಂಥದ್ದು, ಹಾಗೂ ತನಗೆ ಮಕ್ಕಳಿಲ್ಲದಂತಹ ಪಕ್ಷದಲ್ಲಿ ಸ್ತ್ರೀ ತನಗೆ ಬೇಕಾದಂತಹ ಮಗುವೊಂದನ್ನು ದತ್ತು ಪಡೆಯುವಂತಹ ಅವಕಾಶ. ಇಂಥ ಎಲ್ಲ ಕಾನೂನುಗಳು ಮತ್ತು ಶಾಸನಗಳು ಮಹಿಳೆಯರಿಗೆ ಹೆಚ್ಚು ಅವರಿಗೆ ಒತ್ತಾಸೆಯಾಗಿ ನಿಂತ್ಕೊಂಡಿವೆ, ಹಾಗೂ ಅವರಿಗೆ ಬಹಳಷ್ಟು ರೀತಿಯಲ್ಲಿ ಶೋಷಣೆಯನ್ನು ತಪ್ಪಿಸ್ತಕ್ಕಂಥ ಕೆಲಸಗಳನ್ನು ಇವು ಮಾಡಿವೆ. ಸೆಕೆಂಡ್ ಒನ್, ಎಜುಕೇಷನಲ್ ಪ್ರೋಗ್ರಾಮ್ಸ್. ಎರಡನೇದಾಗಿ ನಾವು ಮಹಿಳೆಯರಿಗೆ ಇರ್ತಕ್ಕಂತಹ ಅನೇಕ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ನಾವು ನೋಡ್ಬೋದು. ಇವು ಮಹಿಳೆಯರನ್ನ ಎಲ್ಲ ರೀತಿಯಲ್ಲೂ ಪ್ರಾಥಮಿಕ ಹಂತದಿಂದ ಹಿಡಿದು ಉನ್ನತ ಶಿಕ್ಷಣದ ಹಂತದವರೆಗೂ ಕೂಡ ಬಹಳಷ್ಟು ರೀತಿಯಲ್ಲಿ ಮಹಿಳೆಯರಿಗೆ ಲಿಂಗ ಆಧಾರಿತ ಶಿಕ್ಷಣದ ಪದ್ಧತಿಯನ್ನು ಜಾರಿಗೊಳಿಸಿರ್ತಕ್ಕಂಥದ್ದು ಅವರ ಸಾಕ್ಷರತೆ ಪ್ರಮಾಣವನ್ನು ಹೆಚ್ಚು ಮಾಡಲಿಕ್ಕೆ ಕಾರಣ ಆಗಿದೆ. ಅದೇ ರೀತಿ ಮಹಿಳೆಯರಿಗೆ ಅವರಿಗೆ 1ನೇ ತರಗತಿಯಿಂದ 12ನೇ ತರಗತಿಯವರೆಗೆ ಇರತಕ್ಕಂತಹ ಶಾಲಾ ಕಾಲೇಜಿನ ಕಲಿಕೆಯಲ್ಲಿ ಅವರಿಗೆ ಫೀಸ್ನಲ್ಲಿ ಕಡಿಮೆ ಮಾಡಿರ್ತಕ್ಕಂಥದ್ದು, ಮಹಿಳಾ ಹಾಸ್ಟೆಲ್ಗಳನ್ನು ಅಥವಾ ವುಮೆನ್ ಹಾಸ್ಟೆಲ್ಗಳನ್ನು ಮಾಡಿರ್ತಕ್ಕಂಥದ್ದು, ಮಹಿಳೆಯರಿಗಾಗಿ ಅವರಿಗೆ ವರ್ಕಿಂಗ್ ವುಮೆನ್ಸ್ ಹಾಸ್ಟೆಲ್ಗಳನ್ನು ಮಾಡಿರ್ತಕ್ಕಂಥದ್ದು ಇರ್ಬೋದು. ಇವೆಲ್ಲವೂ ಕೂಡ ಅವರಿಗೆ ಹೆಚ್ಚಿನ ಶಿಕ್ಷಣವನ್ನು ಪಡೀಲಿಕ್ಕೆ ಹೆಚ್ಚು ಪ್ರೋತ್ಸಾಹವನ್ನು ನೀಡ್ತಾ ಇವೆ. ಇನ್ನು ಹೆಲ್ತ್ ಪ್ರೋಗ್ರಾಮ್ಸ್ ಅಂತ ನಾವು ನೋಡಿದಾಗಲೂ ಅಷ್ಟೇ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳು ಬಹಳಷ್ಟು ಕಾರ್ಯಕ್ರಮಗಳನ್ನು ಜಾರಿಗೊಳಿಸಿದೆ. ಅವುಗಳಲ್ಲಿ ಅವರು ಅಂಗನವಾಡಿಗಳ ಮೂಲಕ ಬಹಳಷ್ಟು ಅವರಿಗೆ ಆಹಾರದ ಸರಬರಾಜುಗಳನ್ನು ಆಹಾರದ ಅಂಶಗಳನ್ನು ಆಹಾರದ ಬೇಳೆಕಾಳುಗಳನ್ನು ಇರಬಹುದು, ಅಥವಾ ಕೆಲವೊಂದು ಕ್ಯಾಲ್ಶಿಯಂ ಮತ್ತು ಐರನ್ ಟ್ಯಾಬ್ಲೆಟ್ಸ್ಗಳನ್ನು ಸರಬರಾಜು ಮಾಡ್ತಕ್ಕಂಥದ್ದು. ಹಾಗೆಯೇ ಅವರಿಗೆ ಹೆಚ್ಚು ಆರೋಗ್ಯಕ್ಕೆ ಹೆಚ್ಚು ಸಂಬಂಧಪಟ್ಟಂತೆ ವೈಯಕ್ತಿಕವಾದಂತಹ ಕ್ಲೆನ್ಲಿನೆಸ್ ಅಥವಾ ವೈಯಕ್ತಿಕವಾದಂತಹ ಸ್ವಚ್ಛತೆಯ ಬಗ್ಗೆ ಅರಿವನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಅಂಗನವಾಡಿಗಳಿರಬಹುದು ಅಥವಾ ಬೇರೆ ಪ್ರೈಮರಿ ಹೆಲ್ತ್ ಸೆಂಟರ್ಸ್ನ ಮೂಲಕ ಮಾಡ್ತಾ ಇರ್ತಕ್ಕಂಥದ್ದು ಕೂಡ ಗಮನಕ್ಕೆ ಬರಬಹುದು. ಮೂರನೇದು ಎಕನಾಮಿಕ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್. ಅವರಿಗೆ ಆರ್ಥಿಕವಾಗಿ ಕೂಡ ಮೇಲೆತ್ತತಕ್ಕಂಥ ಕೆಲಸಗಳನ್ನು ಮಾಡಿದೆ. ಗ್ರಾಮೀಣ ಪ್ರದೇಶಗಳಲ್ಲಿ ಗ್ರಾಮ ಪಂಚಾಯಿತಿ ಹಂತದಲ್ಲಿ ತರ್ತಕ್ಕಂತಹ ಯಾವುದೇ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮಗಳಿರ್ಬೋದು, ಅದರಲ್ಲಿ ಅವರಿಗೂ ಕೂಡ 33% ಮೀಸಲಾತಿಯನ್ನು ಅಲ್ಲಿ ದೊರಕಿಸ್ಕೊಡೋದ್ರ ಮೂಲಕ ಅವರಿಗೆ ಹೆಚ್ಚು ಕೆಲಸಗಳಲ್ಲಿ ತೊಡಗೋ ಹಾಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಅನ್ನುವಂಥ ತತ್ವದ ಆಧಾರದ ಮೇಲೆ ಪುರುಷರಿಗೆ ಸಮಾನವಾದಂತಹ ಅವರಿಗೆ ದಿನಗೂಲಿಯನ್ನು ನೀಡ್ತಾ ಇರ್ತಕ್ಕಂಥದ್ದು ಕೂಡ ಇದಕ್ಕೆ ಸಹಕಾರಿಯಾಗಿದೆ. ಹಾಗೆಯೇ ಸ್ವಯಂ ಉದ್ಯೋಗವನ್ನು ಕೈಗೊಳ್ಳಲಿಕ್ಕೆ ಬಹಳಷ್ಟು ಅವರಿಗೆ ಪ್ರೋತ್ಸಾಹವನ್ನು ನೀಡ್ತಾ ಇದೆ. ಬ್ಯಾಂಕುಗಳ ಮೂಲಕ ಸಾಲ ಯೋಜನೆಯನ್ನು ಜಾರಿಗೆ ತರಲಾಗಿದೆ. ಇವೆಲ್ಲವೂ ಕೂಡ ಅವರಿಗೆ ಹಾಗೆಯೇ ಕೆಲವೊಂದು SSLC ಮತ್ತು PUCಯ ಆಧಾರದ ಮೇಲೆ ಅವರಿಗೆ ಇರ್ತಕ್ಕಂತಹ ತರಬೇತಿ ಕಾರ್ಯಕ್ರಮಗಳನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಮೂಲಕ ಹಿಂದುಳಿದ ವರ್ಗಗಳ ಇಲಾಖೆಯ ಮೂಲಕ ಅವಕಾಶಗಳನ್ನು ಕಲ್ಪಿಸ್ಕೊಡ್ತಾ ಇರ್ತಕ್ಕಂಥದ್ದು ಕೂಡ ಇದು ಅವರಿಗೆ ಸಕಾರಾತ್ಮಕವಾದಂಥ ಕಾರ್ಯಕ್ರಮಗಳಲ್ಲಿ ನಾವು ನೋಡಬಹುದು. ರಿಸರ್ವೇಷನ್ ಇನ್ ಲೋಕಲ್ ಬಾಡೀಸ್. ಮುಖ್ಯವಾಗಿ ಸ್ಥಳೀಯ ಸಂಸ್ಥೆಗಳಾದಂತಹ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಹಾಗೆಯೇ ಜಿಲ್ಲಾ ಪಂಚಾಯಿತಿ ವ್ಯವಸ್ಥೆಯಲ್ಲಿ ಅವರಿಗೆ 3/1 ಚುನಾವಣೆಯಲ್ಲಿ ಸ್ಥಾನ ಮೀಸಲಾತಿಯನ್ನು ನೀಡಲಾಗ್ತಾ ಇದೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಸೇರಿದ ಮಹಿಳೆಯರನ್ನು ಒಳಗೊಂಡಂತೆ ಎಲ್ಲ ಮಹಿಳೆಯರಿಗೂ 3/1 ಸ್ಥಾನಗಳ ಮೀಸಲಾತಿ, ಅದು ಅಧ್ಯಕ್ಷ ಸ್ಥಾನ ಮತ್ತು ಉಪಾಧ್ಯಕ್ಷ ಸ್ಥಾನದಲ್ಲೂ ಕೂಡ ಇದೇ ಒಂದು ಮೀಸಲಾತಿಯ ಕ್ರಮವನ್ನು ಅನುಸರಿಸಲಾಗ್ತಾ ಇರ್ತಕ್ಕಂಥದ್ದು ಅವ್ರಿಗೆ ರಾಜಕೀಯವಾಗಿ ಹೆಚ್ಚು ಪ್ರೋತ್ಸಾಹವನ್ನು ನೀಡ್ತಾ ಇದೆ. ಇನ್ನು ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್, ಇದರಲ್ಲಿ ಮುಖ್ಯವಾಗಿ ಮಹಿಳೆಯರಿಗೆ ಯಾವುದೇ ವೈಯಕ್ತಿಕವಾದಂತಹ ತೊಂದರೆಗಳು ಕಂಡುಬಂದಂಥ ಸಂದರ್ಭದಲ್ಲಿ ಅವರಿಗೆ ಸಮಸ್ಯೆಗಳನ್ನು ನಿವಾರಿಸ್ಕೊಳ್ಳಿಕ್ಕೆ ಬೇಕಾದಂತಹ ಕೆಲಸವನ್ನು ಮಾಡ್ತಾ ಇದೆ. ದಿಸ್ ವಾಸ್ ಸೆಟಪ್ ಆನ್ 31st January 1992. ಇದು ಏನು ಮಾಡುತ್ತೆ, ದ ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್ ಆ್ಯಕ್ಟ್ ಅನ್ನುವಂತಹ ಒಂದು ಕಾಯ್ದೆಯ ಮೂಲಕ 1992ನೇ ಇಸ್ವಿನಲ್ಲಿ ರಾಷ್ಟ್ರೀಯ ಮಹಿಳಾ ಆಯೋಗವನ್ನು ಜಾರಿಗೊಳಿಸಲಾಯಿತು, ಅದನ್ನು ಅಸ್ತಿತ್ವಕ್ಕೆ ತರಲಾಯಿತು. ದ ಫಂಕ್ಷನ್ಸ್ ಅಸೈನ್ಡ್ ಟು ದ ಕಮಿಷನ್ ಆರ್ ವೈಡ್ ಆ್ಯಂಡ್ ವೇರಿಡ್, ಕವರಿಂಗ್ ಆಲ್ಮೋಸ್ಟ್ ಆಲ್ ಆಸ್ಪೆಕ್ಟ್ಸ್ ರಿಲೇಟಿಂಗ್ ಟು ಸೇಫ್ ಗಾರ್ಡ್ಸ್ ಆಫ್ ವುಮನ್. ಮಹಿಳೆಯರ ಒಂದು ರಕ್ಷಣಾ ಕ್ರಮಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯ ಅಂಶಗಳನ್ನು ಈ ಒಂದು ನ್ಯಾಷನಲ್ ಕಮಿಷನ್ ಆಯೋಗ ಕೂಡ ಇದಕ್ಕೆ
ಸೇರಿಕೊಂಡಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮಹಿಳೆಯರೇ ಇದರಲ್ಲಿ ಇರ್ತಕ್ಕಂತಹ ಚೇರ್ಮನ್. ಇಟ್ ಹ್ಯಾಸ್ ಚೇರ್ಮನ್, 5 members and a member secretary. So the all nominated by the central government. The commission continues to pursue its mandatory activities, namely review of legislations. ಇವೆಲ್ಲವೂ ಕೂಡ ಅಂದರೆ ಶಾಸನಗಳನ್ನು ಪುನರ್ವಿಮರ್ಶೆ ಮಾಡುವಂಥದ್ದು, ಅವರಿಗೆ ಸಂಬಂಧಪಟ್ಟಂಥ ಯಾವುದೇ ಸಮಸ್ಯೆಗಳು ಬಂದರೆ ಅದನ್ನು ಸರ್ಕಾರದ ಗಮನಕ್ಕೆ ತರ್ತಕ್ಕಂಥದ್ದು. ಪ್ರತಿಯೊಬ್ಬ ವ್ಯಕ್ತಿ ಏನಾದ್ರೂ, ಆ ವ್ಯಕ್ತಿಯ ಮಹಿಳೆ ಏನಾದ್ರೂ ಕಂಪ್ಲೇಂಟನ್ನು ಲಾಡ್ಜ್ ಮಾಡಿದ್ರೆ ಆ ಕಂಪ್ಲೇಂಟ್ಗಳಿಗೆ ಸಂಬಂಧಪಟ್ಟಂತೆ ಸರಿಯಾದಂತಹ ರೆಮಿಡೀಸನ್ನು ಹುಡುಕ್ತಕ್ಕಂಥದ್ದು, ಆ್ಯಕ್ಷನ್ಸ್ ಏನಾಗಬೇಕು, ಅದಕ್ಕೆ ಕ್ರಮಗಳನ್ನು ಏನು ತೆಗೆದುಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮಹಿಳೆಯರಿಗೆ ರಕ್ಷಣೆಯನ್ನು ಒದಗಿಸ್ತಕ್ಕಂಥ ಕೆಲಸವನ್ನು ಇದು ಮಾಡ್ತಾ ಇದೆ. ಸೊ ಇಷ್ಟು ಅಂಶಗಳನ್ನು ನಾವು ನೋಡಿದಾಗಲೂ ಗೊತ್ತಾಗುತ್ತೆ, ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಶಾಸನಗಳು ಹಾಗೆ ಸಂವಿಧಾನ ಎಲ್ಲವೂ ಕೂಡ ರಕ್ಷಣೆಯನ್ನು ಒದಗಿಸ್ತಕ್ಕಂಥ ಬೇರೆ ಬೇರೆ ವಿವಿಧ ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ. ಸೊ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ನಾಟ್ ಓನ್ಲಿ ಗ್ರಾಂಟ್ಸ್ ಈಕ್ವಾಲಿಟಿ ಟು ವುಮನ್ ಬಟ್ ಆಲ್ಸೋ ಎಂಪವರ್ಸ್ ದ ಸ್ಟೇಟ್ ಟು ಅಡಾಪ್ಟ್ ಮೆಷರ್ಸ್ ಆಫ್ ಪಾಸಿಟಿವ್ ಡಿಸ್ಕ್ರಿಮಿನೇಷನ್ ಇನ್ ಫೇವರ್ ಆಫ್ ವುಮನ್ ಥ್ರೂ ದೀಸ್ ಆರ್ಟಿಕಲ್ಸ್. ಸೊ ಯಾವುದೆಲ್ಲವೂ ಈ ಒಂದು ಸಂವಿಧಾನದ ಮೂಲಕ ಮಹಿಳೆಯರನ್ನು ಕೇವಲ ಅವರಿಗೆ ಭರವಸೆಯನ್ನು ನೀಡೋದಷ್ಟೇ ಮಾತ್ರ ಅಲ್ಲ, ಆಯಾ ರಾಜ್ಯಗಳಿಗೆ ತನಗೆ ಮಹಿಳೆಯರನ್ನು ಉತ್ತಮಗೊಳಿಸುವಂತಹ, ಅವರ ಜೀವನ ಮಟ್ಟವನ್ನು ಉತ್ತಮಗೊಳಿಸ್ತಕ್ಕಂಥ ಯಾವುದೇ ರೀತಿಯ ಬದಲಾವಣೆಗಳನ್ನು ತರಲಿಕ್ಕೆ ಅವಕಾಶ ಕೊಟ್ಟಿದೆ. ಹಾಗೆಯೇ ಲಿಂಗ ತಾರತಮ್ಯವನ್ನು ಹೋಗಲಾಡಿಸಲಿಕ್ಕೆ ಬೇಕಾದಂಥ ಅನೇಕ ಆರ್ಟಿಕಲ್ಗಳಲ್ಲಿ ಹೇಳಲಾಗಿದೆ. ಅದರಲ್ಲಿ 14, 15, 16, 39 ಎನಲ್ಲಿ, 39 ಬಿನಲ್ಲಿ, ಹಾಗೆಯೇ 42 ಇರಬಹುದು. ದೀಸ್ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಆರ್ಟಿಕಲ್ಸ್ ಆರ್ prohibits discrimination against any citizen on grounds of religion, race, caste, sex or place of birth. ಸೊ ಅಂದರೆ ಅವರಿಗೆ ಜಾತಿ, ಧರ್ಮ, ಲಿಂಗ, ಹುಟ್ಟಿದ ಸ್ಥಳ ಇವುಗಳ ಆಧಾರದ ಮೇಲೆ ಯಾವುದೇ ರೀತಿಯ ಲಿಂಗ ತಾರತಮ್ಯವನ್ನು ಮಾಡದಂತೆ ಸಮಾನತೆಯ ಅವಕಾಶಗಳನ್ನು, ಸಮಾನತೆಯ ಸ್ವಾತಂತ್ರ್ಯವನ್ನು ನೀಡುವಂತಹ ಭರವಸೆಯನ್ನು ನಮ್ಮ ಸಂವಿಧಾನವು ನೀಡಿದೆ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.